ಹಲೋ ಮೈ ಡಿಯರ್ ಕರ್ನಾಟಕ ಫಾರ್ಮಾ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು KPC ಕ್ಲಾಸಸ್. ಸೊ ಇವತ್ತೊಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಕೆಲವೊಂದಿಷ್ಟು ಟ್ರೋಲ್ಸ್ ಇದೆ. ಯಾವ ರೀತಿ ಅಂದರೆ, ಫಾರ್ಮಸಿ ಪ್ರೊಫೆಷನ್ ಬಗ್ಗೆ ಸುಮ್ಮನೆ ಏನೋ ನೆಗೆಟಿವಿಟಿ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಫಾರ್ಮಸಿ ಕೋರ್ಸ್ ಬಗ್ಗೆ ಫಾರ್ಮಸಿ ಕೋರ್ಸ್ನಲ್ಲಿ ಏನೂ ಫ್ಯೂಚರ್ ಇಲ್ಲ, ಸೊ ಏನು ಗ್ರೋತ್ ಕೂಡ ಇರೋದಿಲ್ಲ, ಹಾಗೆ ಹೀಗೆ ಏನೇನೋ ಫಾರ್ಮಸಿ ಕೋರ್ಸ್ ಮಾಡೋಕ್ಕಿಂತ ಬೆಸ್ಟು ಏನೋ ಚಾಯ್ ಮಾರೋಕೆ ಹೋಗೋದು ಚಲೋ, ಹೋಟೆಲ್ ಮಾಡೋದು ಬೆಸ್ಟು, ಹಾಗೆ ಹೀಗೆ ಅಂತ ಏನೇನೋ ಟ್ರೋಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸಿ, ನೀವು ಒಂದು ಕೋರ್ಸ್ನ ಮಾಡ್ಕೊಂಡಿದ್ದೀರಾ ಅಂದರೆ ಅದ್ರ ಮೇಲ್ಗಡೆ ನೆಗೆಟಿವಿಟಿ ಆಗಿ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಫಾರ್ಮಸಿ ಕೋರ್ಸ್ನಲ್ಲಿ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ. ಓಕೆ, ಬೆಸ್ಟ್ ನಿಮಗೆ ಫ್ಯೂಚರ್ ಇದೆ ಫಾರ್ಮಸಿ ಕೋರ್ಸ್ ಮಾಡೋದ್ರಿಂದ. ಡಿ ಫಾರ್ಮ್ ಆಯಿತು, ಬಿ ಫಾರ್ಮ್ ಆಯಿತು, ಫಾರ್ಮ್ ಆಯಿತು, ಫಾರ್ಮ್ ಡಿ ಆಯಿತು. ಸೊ ನಮ್ಮದೊಂದು ಪಬ್ಲಿಕ್ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ನಮ್ಮದೊಂದು ಮೇನ್ ರೂಲ್ ಇರುತ್ತೆ ಫಾರ್ಮಸಿಸ್ಟ್ದು. ಓಕೆ, ಸೊ ಒಂದು ಡ್ರಗ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಡ್ರಗ್ ಡೆವಲಪ್ಮೆಂಟ್ ಮಾಡಿ ಅದರಿಂದ ಒಂದು ಪೇಷಂಟು ಏನಾಗುತ್ತೆ, ಕ್ಯೂರ್ ಆಗುತ್ತೆ. ಟ್ರೀಟ್ಮೆಂಟ್ಗೆ ನಾವು ಏನು ಯೂಸ್ ಮಾಡೋದು, ಮೆಡಿಸಿನ್ಸ್. ಆ ಮೆಡಿಸಿನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಮಾಡೋದು ಯಾರು? ಅದನ್ನು ಫಾರ್ಮಸಿಸ್ಟ್ಗಳೇ. ಓಕೆ, ಸೊ ಒಂದು ಯಾವುದೇ ಒಂದು ಡ್ರಗ್ನ ಡೆವಲಪ್ಮೆಂಟ್ ಮಾಡೋದು ಕೂಡ ಫಾರ್ಮಸಿ ಫೀಲ್ಡ್ ಅವರೇ. ಓಕೆ, ಸೊ ಅದನ್ನು ಮಾರ್ಕೆಟಿಂಗ್ ತೊಗೊಂಡ್ಬಂದ್ಬಿಟ್ಟು ಅದನ್ನು ಸೇಲ್ ಮಾಡೋದು ಕೂಡ ಫಾರ್ಮಸಿ ಪ್ರೊಫೆಷನ್ ಅವರೇ. ಓಕೆ, ಸೊ ಯಾಕೆ ನೆಗೆಟಿವಿಟಿ ಆಗಿ ಸ್ಪ್ರೆಡ್ ಮಾಡ್ತೀರಾ? ಓಕೆ, ಸೊ ಯಾಕೆ ಅಪಾರ್ಚುನಿಟಿ ಇಲ್ಲ? ಎಷ್ಟು ಅಪಾರ್ಚುನಿಟೀಸ್ ಇದೆ ಫಾರ್ಮಸಿ ಪ್ರೊಫೆಷನಲ್ಲಿ. ಓಕೆ, ಸೊ ಡಿ ಫಾರ್ಮ್ ಮಾಡ್ಕೊಂಡಾದ್ಮೇಲೆ, ಬಿ ಫಾರ್ಮ್ ಮಾಡ್ಕೊಂಡಾದ್ಮೇಲೆ, ಫಾರ್ಮ್ ಮಾಡ್ಕೊಂಡಾದ್ಮೇಲೆ, ಸೊ ನೀವು ಅಟ್ಲೀಸ್ಟ್ ನಿಮ್ಮ ಗೌರ್ಮೆಂಟ್ ಜಾಬ್ ಆಗಲಿಲ್ಲ ಅಂದರೂ ಕೂಡ ನೀವು ಪ್ರೈವೇಟಲ್ಲಿ ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಅಕಾಡೆಮಿಕ್ಸ್ನಲ್ಲಿ ಆ್ಯಸ್ ಎ ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು. ಓಕೆ, ಅದೂ ಇಲ್ಲ ಅಂದರೆ ನಿಮಗೆ ಬಿಸ್ನೆಸ್ನಲ್ಲಿ ನಿಮ್ದು ಏನಾದರೂ ಬೆಸ್ಟ್ ಸ್ಕಿಲ್ಸ್ ಇತ್ತಂದರೆ ಬಿಸ್ನೆಸ್ ಮಾಡ್ಕೊಳ್ಳಿ, ಮೆಡಿಕಲ್ ಶಾಪ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವ ಕೋರ್ಸ್ನಲ್ಲಿ ಇದೆ ಈ ರೀತಿ ನಿಮ್ಗೆ ಇಷ್ಟು ಅಪಾರ್ಚುನಿಟೀಸು? ಮತ್ತು ಗೌರ್ಮೆಂಟ್ ಸ್ಯಾಲ್ರಿ ಕಡಿಮೆ ಇದೆ ಎಲ್ಲ ಕೋರ್ಸ್ನಲ್ಲಿ ಅದೇ ರೀತಿ ಇರುತ್ತೆ. ಓಕೆ, ಸೊ ನೀವು ಸ್ಟಾರ್ಟಿಂಗ್ ಯಾವುದೇ ಒಂದು ಜಾಬ್ಗೆ ಜಾಯ್ನ್ ಆದರೆ, ಸೊ ಫ್ರೆಷರ್ ಆಗಿ ಜಾಯ್ನ್ ಆಗಿರ್ತಾರ, ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ಕಡಿಮೆನೇ ಇರುತ್ತೆ. ಓಕೆ, 15,000, 20,000, ಮತ್ತು ನಿಮಗೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮಗೆ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲ ಸರ್ ನಮಗೆ ಅಷ್ಟು ಸ್ಯಾಲ್ರಿ ಬೇಕಾಗಲ್ಲ, ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ, ಓಕೆ, ಹಾಗಾದರೆ ನೀವು ಗೌರ್ಮೆಂಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಎಷ್ಟು ಅಪಾರ್ಚುನಿಟೀಸ್ ಇದ್ದಾವೆ ನಮ್ಮದು ಫಾರ್ಮಸಿ ಫೀಲ್ಡಲ್ಲಿ, ಎಷ್ಟಿದೆ. RRB ಫಾರ್ಮಸಿಸ್ಟು, ಫಾರ್ಮಸಿಸ್ಟು, ESIC, ICMRನಲ್ಲಿ ಆ್ಯಸ್ ಎ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಡ್ರಗ್ ಇನ್ಸ್ಪೆಕ್ಟರ್ ಇದೆ, ಗೌರ್ಮೆಂಟ್ ಅನಲಿಸ್ಟ್ ಇದೆ, NFL ಫಾರ್ಮಸಿಸ್ಟು. ಇಷ್ಟು ಫಾರ್ಮಸಿಸ್ಟು ಕಾಲ್ಫಾರ್ಮ್ ಆಗ್ತಿರುತ್ತೆ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎವ್ರಿ ಇಯರ್ ಕಾಲ್ಫಾರ್ಮ್ ಆಗ್ತಿರುತ್ತೆ. ಸರ್ ಇದ್ರ ಬಗ್ಗೆ ನಮಗೆ ಯಾರೂ ಹೇಳೋದಿಲ್ಲ, ಇದ್ರ ರಿಲೇಟೆಡ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ. ಓಕೆ, ಸೊ ಇವಾಗ ನೋಡಿ, ಮೊದಲೆಲ್ಲ ಇದ್ರ ರಿಲೇಟೆಡ್ ಕಡಿಮೆ ಪೋಸ್ಟ್ ಕಾಲ್ಫಾರ್ಮ್ ಆಗ್ತಾ ಇತ್ತು, ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ. ಓಕೆ, ಸೊ ಇವಾಗ ನಮ್ಮದು KPC ಕ್ಲಾಸಸ್ದು ನಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದ್ಸರಿ ಓಪನ್ ಮಾಡಿ ನೋಡಿ. ಓಕೆ, ಡೈಲಿ ನಾನು ಒಂದು 2 to 3 ಜಾಬ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಓಕೆ, ಸೊ ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ನಲ್ಲಿದೆ, ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಪ್ರತಿಯೊಂದನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಎಷ್ಟು ಜಾಬ್ ಕಾಲ್ಫಾರ್ಮ್ ಆಗ್ತಿದೆ. ಓಕೆ, ಸೊ ಫಾರ್ಮಸಿ ಫೀಲ್ಡ್ ಏನಿದೆಯಲ್ಲ ಎವರ್ ಗ್ರೀನ್ ಇದು. ಸೊ ಸುಮ್ಮನೆ ಬೇರೆಯವ್ರಿಗೆ ನೀವಾಗಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಲ್ಲ ಫೀಲ್ಡಲ್ಲೂ ಕೂಡ ಒಂದು ಚೆನ್ನಾಗಿರೋ ಲೈಫೇ ಇರುತ್ತೆ, ಬಟ್ ನೀವು ಯಾವ ರೀತಿ ಅದನ್ನು ಡೆವಲಪ್ಮೆಂಟ್ ಮಾಡ್ಕೋತೀರಾ ನಿಮ್ಮ ಕೈಲಿರುತ್ತೆ ಅದು. ಓಕೆ, ಸೊ ಇನ್ನೂ ನಮ್ಮ ಫೀಲ್ಡು ಆ್ಯಸ್ ಕಂಪೇರ್ ಮಾಡಿದರೆ ಬೆಸ್ಟು, ಫಾರ್ಮಸಿ ಫೀಲ್ಡು ಬೆಸ್ಟು. ಯಾಕಂದರೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಆಫ್ಟರ್ ಡಿಗ್ರಿ ಆರ್ ಆಫ್ಟರ್ ಡಿಪ್ಲೊಮಾ ಯು ವಿಲ್ ಗೆಟ್ ಅ ಲೈಸೆನ್ಸ್. ಓಕೆ, ನಿಮಗೆ ಫಾರ್ಮಸಿಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಆ ಒಂದು ಸರ್ಟಿಫಿಕೇಟಿಂದ ನೀವು ಬಿಸ್ನೆಸ್ ಕೂಡ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ನೀವು ಅಕಾಡೆಮಿಕ್ಸ್ನಲ್ಲಿ, ಅದೇ ಹೇಳಿದ್ನಲ್ಲ, ಇಂಡಸ್ಟ್ರಿನಲ್ಲಿ, ಸೊ ನೀವು ವರ್ಕ್ ಮಾಡ್ತಾ ಹೋದಂಗೆ ನಿಮಗೆ ಸ್ಯಾಲ್ರಿ ಕೂಡ ಇಂಕ್ರಿಮೆಂಟ್ ಆಗುತ್ತೆ. ಯಾಕೆ ಲೈಫ್ ಇಲ್ಲ? ಸುಮ್ಮನೆ ಅವೆಲ್ಲ ಟ್ರೋಲ್ಸ್ ಮಾಡೋದು ಅವನ್ನೆಲ್ಲ ಸ್ಟಾಪ್ ಮಾಡಿ. ನಾ ಈ ರಿಕ್ವೆಸ್ಟ್ ಮಾಡೋದಿದೆ, ನಾನು ಕನ್ನಡದಲ್ಲಿ ಕೂಡ ನೋಡಿದ್ದೀನಿ, ಸಾಕಷ್ಟೆಲ್ಲ ಟ್ರೋಲ್ ಮಾಡ್ತೀರಾ, ಅವನ್ನೆಲ್ಲ ಸ್ಟಾಪ್ ಮಾಡಿ. ಫಾರ್ಮಸಿ ಫೀಲ್ಡ್ ಬಗ್ಗೆ ಸುಮ್ಮನೆ ನೆಗೆಟಿವಿಟಿ ಆಗಿ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಇನ್ನೊಬ್ಬರಿಗೆ ನಾವು ಮಾದರಿ ಆಗಿರಬೇಕು. ಓಕೆ, ಸೊ ಇನ್ನೊಬ್ರಿಗೆ ಹೇಳ್ಬೇಕು ಬೇರೆಯವ್ರ ಕೋರ್ಸು. ಇಲ್ಲಾಂದ್ರೆ ಏನು ಮಾಡ್ತಾರೆ ಗೊತ್ತಾ, ಬೇರೆ ಫೀಲ್ಡ್ ಅವರೆಲ್ಲ ನಮ್ಮನ್ನು ನೋಡಿ ನಗ್ತಾರೆ. ಅವರು ಫಾರ್ಮಸಿ ಮಾಡೋದ್ರಿಂದ ಏನು ಲೈಫ್ ಇಲ್ಲ, ಹಾಗೆ ಹೀಗೆ ಅಂತಂದು ಸುಮ್ಮನೆ ಏನೇನೋ ಹೇಳ್ತಾ ಹೋಗ್ತಾರೆ. ಅವೆಲ್ಲ ಬೇಕಾ ನಮಗೆ? ಇಷ್ಟೆಲ್ಲ ನಮಗೊಂದು ಲೈಫ್ ಕೊಟ್ಟಿರುತ್ತೆ, ಅದೊಂದು ಫೀಲ್ಡು, ಫಾರ್ಮಸಿ ಫೀಲ್ಡ್ ನಮಗೊಂದು ಲೈಫ್ ಕೊಟ್ಟಿರುತ್ತೆ ಅಂದಮೇಲೆ ನೀವು ಅದನ್ನು ಪ್ರೌಡ್ಲಿ ಫ್ರೀಲ್ ಮಾಡ್ಕೋಬೇಕು, ಪ್ರೌಡಾಗಿ ಹೇಳ್ಕೋಬೇಕು. ನೀವು ಎಸ್ ಐ ಆಮ್ ಫಾರ್ಮಸಿಸ್ಟ್ ಅಂತ ಪ್ರೌಡಾಗಿ ಹೇಳ್ಕೋಬೇಕು. ಓಕೆ, ಸೊ ಪ್ಲೀಸ್ ನೆಗೆಟಿವಿಟಿ ಈ ಥರ ಸ್ಪ್ರೆಡ್ ಮಾಡೋದನ್ನು ಸ್ಟಾಪ್ ಮಾಡಿ. ಸೊ ನಿಮ್ಮದು ಗ್ರೋತ್ಗೆ ಏನಿದೆಯಲ್ಲ ಅದಕ್ಕೆ ನೀವು ಟ್ರೈ ಮಾಡ್ತಾ ಇರಿ. ಸೊ ಡೆಫಿನೆಟ್ಲಿ ನಿಮಗೊಂದು ಬೆಸ್ಟ್ ಕೈ ಹಿಡಿಯುತ್ತೆ. ಫಾರ್ಮಸಿ ಫೀಲ್ಡ್ನಲ್ಲಿ ನೀವು ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಒಂದು ಸೆಟ್ಲ್ ಆಗೇ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.